ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದ್ದು ಅನೇಕ ಕಡೆ ಅಕ್ರಮವಾಗಿ ನಡೆಯುತ್ತಿದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿವೆ. ಇದೀಗ ವಿಜಯಪುರದಲ್ಲಿ ಎಸ್ಐಆರ್ ನಡೀತಿದ್ದು ಅಲ್ಲಿ ಅಕ್ರಮವಾಗಿದೆ ಅಂತ ಆರೋಪಿಸಿ ಶಾಸಕ ಯತ್ನಾಳ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರ ನಡುವೆ ಗಲಾಟೆಯಾಗಿತ್ತು. ಆಮೇಲೆ ಯತ್ನಾಳ್ ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಎಸ್ಐಆರ್ ವಿಚಾರದಲ್ಲಿ ಕಳ್ಳಾಟ ಆಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಈಗ ಆ ಕ್ಷೇತ್ರದ ಕಾಂಗ್ರೆಸ್ ಮುಸ್ಲಿಂ ಮುಖಂಡ ಸಿಟ್ಟಾಗಿದ್ದಾರೆ. ಯತ್ನಾಳ್ ಒಬ್ಬ ಥರ್ಡ್ ಕ್ಲಾಸ್ ಶಾಸಕ, ಅವನಿಗೆ ಮುಸ್ಲಿಮರನ್ನು ಕಂಡ್ರೆ ದ್ವೇಷ. ನಾವು ನಿನಗೆ ಏನು ಮಾಡಿದ್ದೀವಿ ಅಂತ ಹಿಗ್ಗ ಮುಗ್ಗ ಬೈದಿದ್ದಾರೆ. ಯಾವ ಓಣಿಗೆ ಹೋಗಿ ನಾವು ಓಣ್ಯಾಗ ನಾ ಹೇಳಿನಿ ಸತ್ತವ್ರದ್ದು ತೆಗೀರಿ. ಇಲ್ಲಿ ಸಿಟಿದೊಳಗಿದ್ದವ್ರು ಹಿಂದೂ ಮುಸಲ್ಮಾನ್ಗರು ಇಡ್ರಿ, ಅವ್ರಿಗೆ ಯಾರು ಹೊರಗಿನ ಬಂದವ್ರಿಗೆ ಮತ ತೆಗಿರತ್ ಹೇಳ್ರಲ್ಲ. ಮತ್ತ ನಾಲ್ಕಲ್ಲಿಂದ ಇಲ್ಲಿ ನೀವು ಮನಿ ಇಲ್ಲೇ ಶಿಫ್ಟ್ ಮಾಡ್ಕೋರ ಅಂತ ಹೇಳ್ತಾರೆ. ಯಾಕೆ ನಿಮ್ಗೆ ಇಲ್ಲಿ ಸಿಟಿ ಹಿಂದೂವ್ರ ಮ್ಯಾಗ ಇದು ಇಲ್ಲ, ವಿಶ್ವಾಸ ಇಲ್ಲ? ಎಲ್ಲಾರು ಮನುಷ್ಯರೇ, ಯಾರು ಗುಂಡಾಗಿರಿ ಮಾಡಂಗಿಲ್ಲ. ಯಾಕೆ ಗುಂಡಾಗಿರಿ ಬಸನಗೌಡ ಹೇಳ್ತಾರ, ಅವ್ರ ಬಲ್ಲಿ ಎಲ್ಲಾ ಬೇಲೋ ಬಲ್ಲಿ ಮೊಬೈಲ್ ಅದ, ಒಂದ್ ಮೊಬೈಲ್ದೊಳಗೆ ಕಂಪ್ಲೀಟ್ ಆಗ್ತೈತಿ. ಬಸನಗೌಡ್ರ ಇದು ಇಂಡಿಯಾ ಪಾಕಿಸ್ತಾನ್ ಹಿಂದೂ ಮುಸಲ್ಮಾನ್ ಮಾಡುದು ಬಿಡ್ರಿ, ರಾಜಕೀಯ ಮಾಡ್ರಿ. ನಿಮ್ಗ ಮಂದಿ ಆರಸ್ ಕೊಟ್ಟಾರ 34 ವಾರ್ಡ್ದೊಳಗೆ ಕೆಲಸ ಮಾಡ್ರಿ. ಒಂದ್ 3 ವಾರ್ಡ್ ಅರ್ಧ ಬರ್ತಾವ, ಅಲ್ಲಿಂದ ಹೊಟ್ಟು ಇಲ್ಲಿ ಹಾಕೊಂಡಿರಿ. ಅವ್ರಿಗರೆ ಒಂದ್ ಸ್ವಲ್ಪ ಚಲೋ ಹೋಗ್ರಿ, ಶಿಕಾರ ಖಾನೆಕ್ ಹೋಗ್ರಿ, ಅದೇ ಗಚ್ಚಿನ ಕಟ್ಟಿ ಪಾಲ್ಯಾಗ ಹೋಗ್ರಿ, ಅಲ್ಲಿಂದ ಹೊಟ್ಟು ಮಾಡ್ಕೊಂಡಾರ. ಒಂದ್ ರೋಡರೇ ಮಾಡ್ಯಾರ ಕೇಳ್ರಿ. ಸರ್ಕಾರ ನಮ್ದರಿ ಅಧ್ಯಕ್ಷ ಸಾಹೇಬ್ರ, ಮೈನಾರಿಟಿದು ಫಂಡ್ ನಾವು ಹಾಕೊಂಡ್ ಬಂದಿವಿ. ಮೈನಾರಿಟಿ ಫಂಡ್ ಬ್ಯಾರೆ ಕಡೆ ಹಾಗಾರಿ ಇದೇ ಹುಡ್ಕೋ ರೋಡ್ ಸ್ಯಾಂಕ್ಷನ್ ಮಾಡಿದ್ರು. ನಾವೊಂದು ಮೈತ್ರಿ ಹಾಕ್ದೊಳಗ್ ಕೇಳ್ದೆ, ಇನ್ನ 14 ತಿಂಗಳದ ಪೂಜಾ ಮಾಡಿದ್ರು, ಅದು ಕ್ಯಾನ್ಸಲ್ ಯಾಕಾತು? ಕ್ಯಾನ್ಸಲ್ ಯಾಕಾತ್ರಿ? ಹುಡ್ಕೋ ರೋಡ್ ಪೂಜಾ ಮಾಡಿದ್ರು, ಯಾಕೆ ಕ್ಯಾನ್ಸಲ್ ಆತು? ಇನ್ನ 16 ತಿಂಗಳದು ರೋಡೇ ಮಾಡಿದ್ದದ, ಇನ್ನ 16 ತಿಂಗಳ ತನ ಗ್ಯಾರಂಟಿ ಅದ. ಏನ್ ಕಳಪೆ ಕಾಮಗಾರಿ ಆತು? ಹುಡ್ಕೋ ರೋಡ್ದು ಪೂಜಾ ಮಾಡಿದ್ರು, ನೀವು ಪೂಜಾ ಹೋಗಿರಿ ಓಪನಿಂಗ್. ಅದು ಯಾಕಾಗಿಲ್ಲ? ಮಾಡ್ಬೇಕಿತ್ತು. ಏನದು ಕಳಪೆ ಕಾಮಗಾರಿ ಆಗಿತ್ತು. ಕೋಟ್ಲಿಂದ ಅಲ್ಲಿ ತನ 2 ವರ್ಷ ಆಗಿಲ್ಲ ರೋಡ್, ಮತ್ತ ಅದಕ್ಕೆ 3,500 ಹಾಕಿ ಪೂಜಾ ಮಾಡ್ಯಾರ. ಯಾಕೆ ಕಳ್ಬೇಕು? ಕಾಂಟ್ರಾಕ್ಟರ್ ಮ್ಯಾಗ ಬ್ಲಾಕ್ ಲಿಸ್ಟ್ ಹಾಕಿ ಅವನ್ ಮ್ಯಾಗ ಕೇಸ್ ಮಾಡ್ಬೇಕಿತ್ತವ್ರು. ಅದು ಫಂಡ್ ಒಯ್ದು ಮತ್ತೆ ಬೇರೆ ಕಡೆ ಹಾಕಿದ್ರು. ಸರ್ಕಾರ ನಮ್ದರಿ. MLA ಓಪನಿಂಗ್ MLA ಹೋಗ್ಬೇಕು, MLA ರೋಡ್ ಆಗ್ಬೇಕು. ಈಗ ಚಲೋ ರೋಡ್ ಇದೆ. ಎಟ್ ಸುನಾರ್ ಬಜಾರ್ದವ್ರ ತ್ರಾಸ ಆತು, ಚಲೋ ರೋಡ್ ಅಡ್ಡಿ. ನೀವು ಯಾರ ರೋಡ್ ಇಲ್ಲ ಆ ರೋಡ್ ಮಾಡ್ರಿ. ನಮ್ಮ ಏರಿಯಾದೊಳಗೆ ಮಾಡ್ಲಿಕ್ಕಂದ್ರ ಅಲ್ಲಿ ಹಿಂದೂ ಮುಸಲ್ಮಾನ್ ಎಲ್ಲಾ ಬ್ರಾಹ್ಮಣ ಎಲ್ಲಾರು ಅದಾರ, ಅವ್ರು ಬಿಡ್ರಿ. ನಿಮ್ಮರೇ ಚಲೋ ರೋಡ್ ಮಾಡ್ಕೋರಿ. ಅದೇ ರೋಡ್ ಅದೇ ಮಾಡಿ ಅಲ್ಲೇ ಕಮಿಷನ್ ತಗೊಳ್ದು ಹೆಂಗ? ನಾವು ಮಾಡ್ಲಿಕ್ಕತ್ತಿಲ್ರಿ. ನಮ್ಗೆಲ್ಲಾ ಹಿಂದೂ ಮಂದಿನೂ 25,000-30,000 ಓಟ್ ಆಗ್ಯಾರ, ಮುಸಲ್ಮಾನ್ ಮಂದಿನೂ ಹಾಕ್ಯಾರ, ಎಲ್ಲಾ ಕಾಟ್ ಮಂದಿ ಹಾಕ್ಯಾರ. ನಾವ್ ಹಿಂದೂ ಮುಸ್ಲಿಂ ಮಾಡ್ಲಾಕ್ ಹೋಗಂಗಿಲ್ಲ. ಸಿಟಿ MLA ನಿನ್ನೆ ಮಾಡ್ಯಾಮ ಅಂತ ಹೇಳಿಕತ್ತೀವಿ. ನಾಳಿಗೆ ಅವ್ರು ಮಾಡಿದ್ರ ನಾಡ್ದ ಮತ್ತೆ ನಿಮ್ ಕರಿತೀವಿ, ನಿಮ್ ಕೈ ಜೋಡಿಸ್ ಹೇಳ್ತೀವಿ, ನೀವು ಬರ್ಬೇಕು ನಮ್ಮಲ್ಲಿ. ಇದು ಕಂಟಿನ್ಯೂ ಆಗುದು. ಈಗ ಕಂಪ್ಲೇಂಟ್ ನಾವು ಕಮಿಷನರ್ ಮಾಡಿ ಪೊಲೀಸ್ ದೂರ ದಾಖಲ PLA ಮಾಡ್ಬೇಕು, PLA 1 ಮಾಡ್ಬೇಕು. ನಾವು ಮಾಡ್ಲಾಕ್ ಹೋದ್ರ ನಾವು ಪ್ರೂಫ್ ಕೂಡ ಪೇಪರ್ ಕೂಡ ಕಮಿಷನರ್ ಕೊಟ್ಟಿವಿ. ಕಮಿಷನರ್ ನೀವು ಕೇಸ್ ಮಾಡ್ಬೇಕಂತ, ಕಮಿಷನರ್ ಕೇಸ್ ಮಾಡ್ತೀನಿ ಅಂತ ನಿನ್ನೆ ನಾವು DC ಸಾಹೇಬ್ರ ಬಲ್ಲಿ ಹೋಗವ್ರಿದ್ರು. ಅವ್ರ ಕೈಯಾಗ ಕೊಟ್ಟು ನಾ ವಿಡಿಯೋ ಮಾಡಿ ನ್ಯೂಸ್ ಒಳಗ್ನು ಕೊಟ್ಟಿನಿ. ಅವ್ರ ಭವನ್ ಅವ್ರ ಬಲ್ಲಿ ಕೊಟ್ಟು ಕೇಸ್ ಮಾಡ್ತೀನಿ. ನಾ DC ಸಾಹೇಬ್ರ ಬಲ್ಲಿ ಹೋಗ್ತೀನಿ. ನಾನು DC ಸಾಹೇಬ್ರ ನಿನ್ನೆ ಎದ್ದಿದ್ದಿಲ್ಲ. ಈಗ ನಿಮ್ ಮೀಟಿಂಗ್ ಮಾಡಿ ನಾ ಅಲ್ಲಿ ಹೋಗ್ತೀನಿ. ಇದಕ್ಕೆ ಏನು ಮಾಡ್ತೀರಿ? ಅವ್ರ ಬೇಲೆ ಇದ್ದವ್ರು ಮಾಡ್ಲಿ. ನಮ್ ಹೋಗ್ನೋಕಳು, ನಿಮ್ ಹೋಗ್ನೋಕಳು. ಹೌದು, ಕೇಸ್ ಮಾಡ್ರಂತೆ ನಾವ್ ಹಿಡಿದು ಯಾರು ಕೊಡಬಾರ್ದು. ನಾನೇ ಹಿಡಿದು ಕೊಟ್ಟು ನಾನೇ ಹೋಗಿ ಹಿಡಿದು ಕಮಿಷನರ್ ನಾ ಮಾಡ್ಬೇಕಾಗ್ತೈತಿ. ಈ BLO 1 ಮಾಡ್ಬೇಕು.
ನೀವು ಮಾಡ್ಲಾಕ್ ಹೋಗ್ಬೇಡಮ್ಮ ಅಂತ ಬಿಟ್ಟಿನಿ. ಕಮಿಷನರ್ಗೆ ಕೈಯಾಗ ಒಂದ್ ಹಿಡಿದು ಪೇಪರ್ ಕೊಟ್ಟಿನಿ, ನ್ಯೂಸ್ ಮಾಡಿ ಕೊಟ್ಟಿನಿ. ಕಮಿಷನರ್ ಕೇಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ ಅಂದಾರ. ನೋಡ್ತೀನಿ ಇಲ್ಲಿ, ಯಾಕಂದ್ರ ನೀವು ಹೆಂಗ್ ಮಾಡ್ಲಿಕ್ಕತ್ತೀರಿ, ಇದು ಮಾಡಬೇಡ ಅಂತ ಹೇಳಿಕತ್ತೀವಿ. ಇದ್ಕಿತ್ ಮೊದಲು ನಮ್ಗೆ ಹಿಂಗೆ ಮಾಡಿರಿ, ಹಿಂಗೆ ಮಾಡಿ ನೀವು ಎಲ್ಲಾರು ಸೂಚಿಸಿರಿ, ಇದು ಮಾಡಬೇಡ್ರಿ. ಇಲ್ಲ ಅಧಿಕಾರಿ ಇಲ್ಲಿರ್ರಿ, ಈಗ ನಿಮ್ ಬೇಲೋ ಸರ್ಕಾರಿ ಅವ, ಅವರು OTP ಬೇರೆಯವ್ರ ಕೈಯಾಗಿ, ಇವ್ರ ಕೈಯಾಗಿ, ನನ್ ಕೈಯಾಗ, ನಿಮ್ ಕೈಯಾಗ ಕೊಟ್ರೆ ನೀವು ಡಿಲೀಟ್ ಮಾಡ್ತೀರಿ ಹೇಳ್ತೀನಿ. ಅದೇ ಕೇಳಿದಿವ್ರಿ ನಾವು. ಅವ್ರ ಅದಕ್ಕೆ ಕೈಕಾಂಡ್ ನೀವು ಹಿಡಿದ್ ಕೇಳಿ ನಾವು ಕೊಟ್ಟಿವಿ. ಅವ್ರ ತನಿಖೆ ಮಾಡ್ತೀನಿ, ನಾವು ಹೇಳ್ತೀವಿ. ಅವ್ರು ಬರ್ತಾರ ಗುಂಡಾಗಿರಿ ಯಾಕೆ ಮಾಡ್ತೀರಿ? ಇದು ಬಿಜಾಪುರದ 8 ವರ್ಷಲಿಂದ ಸುಧಾರ್ಸ್ಯಾರ ಅಂತ. ಏನ್ ಸುಧಾರ್ಸ್ಯಾರ? ಬ್ಯಾಂಕ್ ಸುಧಾರ್ಸ್ಯಾರ, ಪರ್ಮಾಡ್ ಸುಧಾರ್ಸ್ಯಾರ, ಮನಿ ಸುಧಾರ್ಸ್ಯಾರ. ಏನ್ ಒಂದ್ ದೊಡ್ಡ ಫ್ಯಾಕ್ಟ್ರಿ ತಂದಾರ, ಒಂದ್ ಉದ್ಯೋಗ ತಂದಾರ. ಇದ್ದಿದ್ದೆ ಫ್ಯಾಕ್ಟ್ರಿಗೆ ಹೋಯ್ದು ಎಲ್ಲಾರ್ದು ರೊಕ್ಕ ಹಾಕ್ಯಾರ, ಫ್ಯಾಕ್ಟ್ರಿ ಅರೇ ಬಂದ್ ಅದ. ಇಲ್ಲಿ ಏನಾರ ಬಿಜಾಪುರ ಸಿಟಿ ಮಂದಿಗೆ ಒಂದ್ ದೊಡ್ಡ ಕಾರ್ಖಾನೆ ತಂದಾರ, ಒಂದು ಉದ್ಯೋಗ ಕೊಟ್ಟಾರ. ಏನ ಹೈಪರ್ ಮಾರ್ಟ್ ಮಾಡ್ಯಾರ, ಅದೇ ಬಂದ್ ಬಿದ್ದೈತಿ. ಮತ್ತೇನ್ ಮಾಡ್ಯಾರ? ಜನರಿಗ ಒಂದ್ ಚಲೋ ಉದ್ಯೋಗ ಕೊಡ್ರಿ, ಚಲೋ ಉದ್ಯೋಗ ತರ್ರಿ ತಂದು ಬಿಜಾಪುರ ಸಿಟಿ ಮಂದಿ ನಿಮ್ ಆರಸ್ ಕೊಟ್ಟಾರ. ನೀವು ಬೋಕಸ್ ಮಾಡಿಲ್ಲ, ನೀವು ಬಹಳ ಸತಿ ಸಾವಿತ್ರಿ ಅದಿರಿ, ಅತಿ ಪವಿತ್ರಿ ಅದಿರಿ. ಹಂಗ ಮಾಡ್ತಾರ ಅವ್ರು. ಏನ್ ಸುಳ್ಕ ಎಕ್ದಮ್ ಖರೆ. ನಾವೇ ಬೋಕಸ್ ಯಾರ ಗುಡಿಯಾಗ ಕೂತು ಮಂದಿರದೊಳಗ ಕೂತು ಮಾಡಿಲ್ರಿ. ನೀವು ಎಲ್ಲಾ ಚಾನಲ್ದೊಳಗ ನನ್ ಬಲ್ಲಿ ಎಲ್ಲಾ ಕಡೆ ಅದ. ನಾವು ಯಾರು ಗುಡಿಯಾಗ ಕೂತಾರಂತ ಹೇಳಂಗಿಲ್ಲ. ಮಸೂತಿ ಎಲ್ಲಾರು ಮಾಡ್ಲಾಕತ್ತ. ಇದು ತೆಪ್ಪ ಮಾಡಿದ್ದು ನಾವು ತೆಪ್ಪ ಅಂತ ಹೇಳಿಕತ್ತೀವಿ. ಈಗ ಅವ್ರವ್ರ ಮನೆಗ್ ಕೊಡ್ಬೇಕು, ಅವ್ರ ತುಂಬ ಕೊಡ್ಬೇಕು. ಯಾರು ಬ್ಯಾಡ ಅಂತಾರ? ನೀವು ಬೋಕಸ್ ಮಂದಿ ತಂದು ಏನಾದ್ರು ನೀವು ಅಲ್ಲಿ ಮನಿ ಬೇರೆಯವ್ರವ್ರು ಫೋನ್ ಮಾಡ್ಲಾಕತ್ತಾರ. ನೀವು ಅಲ್ಲಿ ಮಾಡ್ಲಾಕ್ ಹೋಗ್ಬೇಡ್ರಿ, ಬಿಜಾಪುರ ಸಿಟಿಯಾಗೆ ಮಾಡ್ರಿ, ನಾವು ಬಾಡಿಗೆ ಕರಾರ್ ಪತ್ರ ಕೊಡ್ತೀನಿ, ಕೊಡ್ರಿ ನೋಡೋಣ. ನಾವು ಪೂರಾ ಮನಿ ಚೆಕ್ ಮಾಡ್ತೀವಿ, ಹೋಗ್ತೀವಿ. ನಮ್ BLO ಅದಾರ, ಅವ್ರಿಗೂ ನಾವು ಕೇಳ್ತೀವಿ. ಸಾಹೇಬ್ರ ನೀವು ಹಂಗೆ ಕೇಳ್ತೀರಿ. ಅವ ಒಂದು 3rd ಕ್ಲಾಸ್ MLA ಅದಾನ. BLO ಬಲ್ಲಿ ನಿಮ್ ಬಲ್ಲಿ ವಾಟ್ಸಾಪ್ ದೊಳಗ ಇಂಟರ್ನೆಟ್ ದೊಳಗ ಕಂಪ್ಲೀಟ್ ಆಗ್ತೈತಿ. ನಿತ್ತಲ್ಲೇ ಒಂದು ಮೆಸೇಜ್ ಮಾಡಿದ್ರ ನಿಮ್ಗೆ ಯಾರ್ಯಾರ ದಬ್ಬಾಳಿಕೆ ಮಾಡಿದ್ರ ನೀವು ಸುಮ್ಕುಂದ್ರ. ನೀವು ಕರೆಕ್ಟ್ ಮಾಡ್ರಿ. ಹಿಂಗ ಬ್ಯಾರೆಯವ್ರ ಕೈಯಾಗ ಕೊಡ್ಬ್ಯಾಡ್ರಿ, OTP ಕೊಡ್ಬ್ಯಾಡ್ರಿ. ಅವ ಒಂದ್ 3rd ಕ್ಲಾಸ್ MLA ಅದಾನ, ನಮ್ಗೆ ಹೇಳ್ತಾನ. ಅವರು ಬಹಳ ಇದು ಅದಾರ. ಆ ಬೈಕ್ಳ ಅವನ ಅಪ್ಪ ಬೈತೀನಿ, ಅವ ನಮ್ಗಂದಾನ, ನೀ ಬಸನಗೌಡ್ರ ನೀವೇನು ಬೈತೀರಿ ನಿಮ್ಮ ಅಪ್ಪ, ನಾವು ರೋಡ್ ಮ್ಯಾಗನು ಬೈತೀವಿ. ಅದು ನಮ್ಗೆ ಇದು ಶೋಭಾ ಬರಂಗಿಲ್ಲ. ನಾನು ಒಂದ್ ಹಚ್ಕ್ ಹೋಗಿ ಬಂದೀನಿ. ನಿನ್ಗ ಒಬ್ಬಂಗೆ ನಾ ಬೈತೀನಿ, ನನ್ನ ಒಬ್ಬಗ್ ನೀ ಬೈ. ನಿನ್ ಸಮಾಜಗ, ನಿನ್ ಮಕ್ಕಳಗ, ನಮ್ ಸಮಾಜಗ ನೀ ಬೈಬೇಡ. ನಂದು ನಿಮ್ದದ ಬೈರಿ. ನಮ್ ಸಮಾಜಕ್ಕೆ ಯಾಕೆ ಏನ್ ಮಾಡೈತಿ? ಏನಾರ ಮಾಡೈತಿ ನಮ್ ಸಮಾಜ ನಿಮ್ಗ? ಒಂದು ಖಾದ್ರಿ ವಕೀಲ್ ಬೈದಾನಂತ ಹೋದ್ರು. ಅದಕ್ಕಿಂತ ಮೊದಲ ಸಿದ್ದರಾಮಯ್ಯ ಸಾಹೇಬ್ರ ಸಲುವಾಗಿ ಯಾವರೇ ಏನಂತ ಬೈದಾರ? ನೀವು ಅದಿರಿ, ನೀವೇ ಏನಂತ ಬೈದಾರಿ? ಒಂದ್ ದಿವ್ಸ ಮೊದಲ. ಯಾಕೆ ಕಡಿತೈತೇನ? ಕಡಿತೈತಿ ಬೈಲಾಕ? ಖಾದ್ರಿ ವಕೀಲ್ ಬೈದಾನ. ಆ ಉಳ್ಕಿದ ಮಂದಿ ಎಲ್ಲಾ ಮೆಂಬರ್ಗಳು ಕೇಸ್ ಮಾಡ್ಲಾಕ್ ಹೋಗ್ಯಾರ. ಆ ಮೆಂಬರ್ಗಳಿಗೂ ಬುದ್ಧಿ ಇಲ್ಲ. ಒಂದ್ ದಿವ್ಸ ಬಸನಗೌಡ್ರು ಬೈದಾರಂತ ನಿಮ್ ಚಾನಲ್ದೊಳಗೆ ಅದ. ಒಂದ್ ದಿವ್ಸ ಮೊದಲ ಸಿದ್ದರಾಮಯ್ಯ ಸಲುವಾಗಿ ಮೈನಾರಿಟಿ ಮಂದಿಗೆ ಏನಂತ ಬೈದಾರ? ಅವ್ರು ಒಬ್ಬರ ಹೋರಾಟ ಮಾಡ್ಯಾರ, ಇವ್ರು ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಲ್ಲಿ ಅದು ನಮ್ಮ ಪಾರ್ಟಿದ ಹೈಕಮಾಂಡ್ ಅದ. ಹೈಕಮಾಂಡ್ ಏನ್ ಹೇಳ್ತಾರ ಅದು ನಾವು ಕೇಳ್ತೀವಿ. ನಮ್ಮ ಮೈನಾರಿಟಿ ಮಂದಿಗೆ ಯಾಕೆ ಬೈದ್ರಿ? ಅವತ್ತು ನೀವು ಹೋದ್ರಿ ಎಲ್ಲಾರು ಕೂಡಿ, ಯಾರ ಮೆಂಬರ್ಗಳು, ನೀವು ಮೆಂಬರ್ಗಳು ಅದು ಕೇಳಿದ್ರೇನ? ಒಂದ್ ದಿವ್ಸ ಮೊದಲ ಯಾಕ ಬೈದ್ರಿ ಅವ್ರಿಗಂತ? ಮತ್ತೆ ನೀವು ಬೈಬೇಕು, ಮೈನಾರಿಟಿ ಮಂದಿ ಬಯಸ್ಕೊತ್ ಕುಂದರ್ಬೇಕು. ಕಡಿತೈತೇನ ಸಣ್ಣಾಗಿ? ಮತ್ ಹುಷಾರ. ಇವತ್ತ ಅವ್ರ ಮಧ್ಯಾಹ್ನ ಕೇಳಿದ್ರ ನಾಳೆಗ್ ನಿಮ್ ಕೈ ಜೋಡಿಸ್ತೀನಿ, ನಾಳೆಗ್ ಮತ್ತೊಂದ್ ಪ್ರೆಸ್ ನೀವು ಬರ್ಬೇಕೆ. ಇದು ಕಂಟಿನ್ಯೂ ಆಗುದೇ ರೀ ಪ್ರೆಸ್.